ರಾಜಕೀಯ ಪಾರ್ಟಿಗಳು ನಿಮ್ಮನ್ನು ಸ್ವಾಗತ ಮಾಡಿ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಏನು ನಡೀತು ಅನ್ನೋದ್ರ ಬಗ್ಗೆ ಸೂಕ್ಷ್ಮವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗು ಜಾತಿಗಳ ಆಯೋಗ ಕುರಿತಂತೆ ಇವತ್ತು ಅಂತಿಮವಾಗಿ ಚರ್ಚೆ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ನಲ್ಲಿ ಕಳೆದ ಕ್ಯಾಬಿನೆಟ್ನಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಇವತ್ತು ಈ ಒಂದೇ ಸಬ್ಜೆಕ್ಟ್ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಇದು ಸೋಷಿಯೋ ಎಜುಕೇಶನಲ್ ಸರ್ವೆ. ಸುಮಾರು 54 ಮಾನದಂಡಗಳನ್ನು ಇಟ್ಟಿದ್ರು. ಮನೆ ಮನೆಗೆ ಹೋಗಿ ಸರ್ವೆ ಮಾಡಿ ಕೊಟ್ಟಿದ್ದಂಥ ವರದಿ. ಎರಡು 2011ರ ಜನಗಣತಿ ಪ್ರಕಾರ ಕರ್ನಾಟಕದಲ್ಲಿ 6,11,00,000 ಜನ ಇದ್ದಾರೆ. ಈ ಜನಸಂಖ್ಯೆ ಜನಸಂಖ್ಯೆಯ 2015ರ ವೇಳೆಗೆ 6,35,00,000 ಅಂತೇಳಿ ಅಂದಾಜು ಮಾಡಿದ್ರು. 6,35,00,000 ಅಂತೇಳಿ ಅಂದಾಜು ಮಾಡಿದ್ರು. ಇದರಲ್ಲಿ ಸರ್ವೆ ಆಗಿದ್ದದ್ದು 5,98,00,000. ಸರ್ವೆ ಪ್ರಾರಂಭ ಆದದ್ದು 11/4/2015. 11/4/2015 ಮುಕ್ತಾಯ ಆದದ್ದು 30/5/2015. ಸುಮಾರು 1,60,000 ಸಿಬ್ಬಂದಿ ಈ ಸೋಷಿಯೋ ಎಜುಕೇಶನಲ್ ಸರ್ವೆನಲ್ಲಿ ಪಾಲ್ಗೊಂಡಿದ್ದಾರೆ. 1,33,000 ಜನ ಉಪಾಧ್ಯಾಯರುಗಳು ಇದರಲ್ಲಿ ಸರ್ವೆ ಕೆಲಸದಲ್ಲಿ ಪಾಲ್ಗೊಂಡಿದ್ದಾರೆ. ಹಿಂದೆ ನಾನು ಮುಖ್ಯಮಂತ್ರಿಯಾಗಿರುವಾಗ 2013 ಮುಖ್ಯಮಂತ್ರಿಯಾಗಿರುವಾಗ
ವರದಿ ಮತ್ತು ಅದರ ಶಿಫಾರಸುಗಳು ಅಂತಿಮಗೊಂಡಿರುವುದು. ಆಮೇಲೆ 2018ರ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋತು ನಾನು ಮುಖ್ಯಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟೆ. ಆಮೇಲೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಯಿತು. ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಯಾಗಿದ್ದರು. ಇನ್ನುಳಿದ ವರ್ಗಗಳ ಮುಖ್ಯಮಂತ್ರಿ ಮಂತ್ರಿ ಪುಟ್ಟರಂಗ ಶೆಟ್ಟಿ. ಆ ವೇಳೆಗೆ ಚುನಾವಣೆಯಾಗಿ ಸಮ್ಮಿಶ್ರ ಸರ್ಕಾರ ಬರೋ ವೇಳೆಗೆ ವರದಿ ಪೂರ್ಣಗೊಂಡಿತ್ತು. ಪುಟ್ಟರಂಗ ಶೆಟ್ಟಿ ಸಚಿವರು ಅವರು ಅಂದಿನ ಆಯೋಗದ ಅಧ್ಯಕ್ಷರಾಗಿದ್ದಂಥ ಕಾಂತರಾಜ್ ಅವರಿಗೆ ಯಾವ ವರದಿ ಸರ್ವೆ ಕೆಲಸ ಮಾಡಿದ್ರು ಅಧ್ಯಕ್ಷರು ಮತ್ತು ಸದಸ್ಯರು ಪುಟ್ಟರಂಗ ಶೆಟ್ಟಿಯವರನ್ನ ಅಪ್ರೋಚ್ ಮಾಡಿ ವರದಿ ತಗೊಳ್ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರು. ಆಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಪುಟ್ಟರಂಗ ಶೆಟ್ಟಿಗೆ ವರದಿ ತಗೋಬೇಡ ಅಂತ ಹೇಳಿ ಒತ್ತಾಯ ಆಗಿದ್ದರಿಂದ ಅವರು ತಗೊಳಕ್ಕಾಗಲಿಲ್ಲ. ಆಮೇಲೆ ನಾವು ಮತ್ತೆ 2023 ಮೇ ತಿಂಗಳಲ್ಲಿ ನಾವು ಅಧಿಕಾರಕ್ಕೆ ಬಂದ್ವಿ. ಆಮೇಲೆ ಕಾಂತರಾಜ್ ಅವರು ಅವರ ಅವಧಿ ಮುಗಿದ ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಬಿಜೆಪಿ ಸರ್ಕಾರ. ಮತ್ತೆ ಅವರು ಬಿಜೆಪಿನಲ್ಲೇ ಇದ್ರು. ಸದಸ್ಯರುಗಳು ಕೂಡ ಬಿಜೆಪಿ ಸರ್ಕಾರ ಮಾಡಿದ್ರು. ಆಯೋಗದ ಸದಸ್ಯರುಗಳನ್ನು ಕೂಡ ಬಿಜೆಪಿ ಅವರು ಜಯಪ್ರಕಾಶ್ ಹೆಗ್ಡೆ ಅವರು ಕಾಂತರಾಜ್ ಅವರು ಅಧ್ಯಕ್ಷರಾಗಿದ್ದಾಗ ಏನು ಸರ್ವೆ ಮಾಡಿದ್ರು ಅದರ ದತ್ತಾಂಶಗಳನ್ನು ತಗೊಂಡು ಇವರು ಶಿಫಾರಸನ್ನ ಮಾಡುವುದು. ಜಯಪ್ರಕಾಶ್ ಹೆಗ್ಡೆ ಅವರು ಶಿಫಾರಸುಗಳನ್ನು ಮಾಡುವುದು. ಶಿಫಾರಸುಗಳನ್ನು ಮಾಡಿ ಸರ್ಕಾರಕ್ಕೆ ರಂದು ಸಲ್ಲಿಕೆ ಮಾಡಿರ್ತಾರೆ. ಕಾಂತರಾಜು ಇದ್ರು. ಆಗ ಚೇರ್ಮನ್ ಆಗಿದ್ದವರು ಜಯಪ್ರಕಾಶ್ ಹೆಗ್ಡೆ ಅವರು, ಮಾಜಿ ಸಚಿವರು ಮತ್ತು ಆಯೋಗದ ಅಧ್ಯಕ್ಷರು. ಕಾಂತರಾಜು ಅವರ ವರದಿಯಲ್ಲಿರ್ತಕ್ಕಂಥ ದತ್ತಾಂಶಗಳ ಆಧಾರದ ಮೇಲೆ ಶಿಫಾರಸುಗಳನ್ನು ಮಾಡಿ ವರದಿಯನ್ನು ಸಲ್ಲಿಸುವುದು ಸರ್ಕಾರಕ್ಕೆ. ಅದು ವರದಿಯನ್ನು ಸಲ್ಲಿಸಿದ ತಾರೀಕು 29/2/2024. ಪಾರ್ಲಿಮೆಂಟ್ ಚುನಾವಣೆ ಬಂದದ್ರಿಂದ ನಾವು ವರದಿಯನ್ನ
ಚರ್ಚೆ ಮಾಡಲಿಕ್ಕಾಗಲಿಲ್ಲ. ಆಮೇಲೆ ನಾವು ವರದಿ ತಗೊಂಡು ಸರ್ಕಾರ ವರದಿಯನ್ನು ತಗೊಂಡಿದ್ದೀವಿ. ವರದಿ ತಗೊಂಡು 2025ರಲ್ಲಿ ಕ್ಯಾಬಿನೆಟ್ ಮುಂದೆ ಕಳಿಸ್ತೀವಿ. ಕ್ಯಾಬಿನೆಟ್ನಲ್ಲಿ ಮಂತ್ರಿಮಂಡಲದ ಸದಸ್ಯರು ಅವರ ಅಭಿಪ್ರಾಯಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು 2-3 ಕ್ಯಾಬಿನೆಟ್ ಮೀಟಿಂಗ್ಗಳಾದವು. ಅಂತಿಮವಾಗಿ ಇವತ್ತು ಈ ವರದಿಯನ್ನು ಅಂತಿಮವಾಗಿ ಚರ್ಚೆ ಮಾಡಿದ್ದೀವಿ. ಯಾಕಂದರೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಹೇಳೋದಾಗೆ ಇದೊಂದೇ ಸಬ್ಜೆಕ್ಟ್ ಇಟ್ಟಿದ್ದು. ಚರ್ಚೆ ಮಾಡಿ ಕ್ಯಾಬಿನೆಟ್ ಒಂದು ತೀರ್ಮಾನಕ್ಕೆ ಬಂದಿದೆ. ಇದು ಮೀನ್ವೈಲ್ ನನಗೆ ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ಗೆ ಹೈಕಮಾಂಡ್ ನೋಡ್ತಾರೆ. ಅವರು ನಮಗೆ ಇದು ವರದಿ 10 ವರ್ಷಗಳ ಅವಧಿಯಾಗಿದೆ. ಕಾನೂನು ರೀತಿಯ 10 ವರ್ಷಗಳಾದಮೇಲೆ ಅನೇಕ ಬದಲಾವಣೆಗಳು ಬೆಳವಣಿಗೆಗಳಾಗುತ್ತವೆ ಅಂತೇಳಿ ಅವರು ಸಲಹೆಯನ್ನು ಕೊಟ್ಟರು. ಯಾಕಂದರೆ 2015 2025 10 ವರ್ಷಗಳಾಗ್ತದೆ. ಆ ಸಲಹೆ ಕೊಟ್ಟ ಮೇಲೆ ಅದು 10ನೇ ತಾರೀಕು ಹೋಗುತ್ತೆ. ಇವತ್ತು 12. ನಾವು ಕಾನೂನು ಕಾನ್ಸ್ಟಿಟ್ಯೂಷನ್ನು ಯಾಕಂದ್ರೆ ಈ ವಿಧೇಯಕ ಇದೆಯಲ್ಲ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ತಿದ್ದುಪಡಿ ವಿಧೇಯಕ 2014 ಇದ್ರ ಪ್ರಕಾರ sections 11 of the Act, 11 of the Act, class 1, section 11
ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ ನಾನು ಓದ್ತಾ ಇದ್ದೀನಿ ಸೆಕ್ಷನ್ 11 ಕ್ಲಾಸ್ 1. ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಮತ್ತು ಈ ಅಧಿನಿಯಮವು ಜಾರಿಗೆ ಬಂದ ದಿನಾಂಕದಿಂದ 10 ವರ್ಷಗಳ ಅವಧಿಯು ಮುಕ್ತಾಯವಾದಾಗ ಮತ್ತು ಅದರ ನಂತರ ಬರುವ ಪ್ರತಿ 10 ವರ್ಷಗಳ ಅವಧಿ ಮುಕ್ತಾಯವಾಗುವಾಗ ಹಿಂದುಳಿದ ವರ್ಣ ಉಳಿಯದೇ ಹೋಗಿರುವ ವರ್ಗಗಳನ್ನು ತೆಗೆದುಹಾಕುವ ಅಥವಾ ಹೊಸ ಹಿಂದುಳಿದ ವರ್ಗಗಳನ್ನು ಅಂತ ಪಟ್ಟಿಯಲ್ಲಿ ಸೇರಿಸುವುದನ್ನು ಗಮನದಲ್ಲಿರಿಸಿಕೊಂಡು ಪಟ್ಟಿಗಳನ್ನು ಪುನರ್ನಿರೀಕ್ಷಿಸತಕ್ಕದ್ದು. So this provision is very clear. ಆಮೇಲೆ ಸೆಕ್ಷನ್ 2 ಕ್ಲಾಸ್ 2 ನಲ್ಲಿ ರಾಜ್ಯ ಸರ್ಕಾರವು 1ನೇ ಉಪಪ್ರಕರಣದಲ್ಲಿ ಉಲ್ಲೇಖಿಸಿದ ಪುನರ್ನಿರೀಕ್ಷಣೆಯನ್ನು ಕೈಗೊಳ್ಳುವಾಗ ಆಯೋಗದ ಸಲಹೆಯನ್ನು ಪಡೆಯತಕ್ಕದ್ದು. ಮುಂದೆ ಪಡೆಯುವುದು. ಸೊ 10 ವರ್ಷ ವರದಿ ಆಗಿರೋದ್ರಿಂದ ಮತ್ತೆ ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯನ್ನ ಕಾನೂನು ರೀತಿಯ ಮಾಡಬೇಕಾಗುತ್ತೆ. ಆರ್ಥಿಕ ಇರೋದಿಲ್ಲ, ಕಾನೂನಿನಲ್ಲಿ ನೋಡಬೇಕು. ಸೋಶಿಯೋ ಎಜುಕೇಶನಲ್. ಯಾಕಂತಂದ್ರೆ ನಾವು ಸಾಮಾಜಿಕ ನ್ಯಾಯ ಕೊಡುವಾಗ ನಾವು ಈಗ ಆರ್ಟಿಕಲ್ 14 ನಲ್ಲೂ ಕೂಡ ಅದನ್ನೇ ಹೇಳಿರೋದು, ಆರ್ಟಿಕಲ್ 15, 16 ನಲ್ಲೂ ಕೂಡ ಹೇಳಿರೋದು ಸೋಶಿಯೋ ಎಜುಕೇಶನಲ್. ಅದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಲ್ಲಿ ಹೇಳಿರ್ತಕ್ಕಂಥದ್ದು ಆರ್ಟಿಕಲ್ 14, 15, 16. ಆರ್ಥಿಕ ಅಂಶ ಇದೆ. 16 ನಲ್ಲಿ ಆರ್ಥಿಕ ಅಂಶ ಇದೆ. 15 ಅವಾಗ ಆರ್ಥಿಕ ಮಾಡಿದ್ರೆ ಬಿಟ್ರಿ ಅಂತ ಹೇಳ್ತಾರೆ ಸರ್. ಅವಾಗ ಆರ್ಥಿಕ ಅಂತ ಸೇರಿಸಿದ್ರಲ್ಲ, ಈಚೆಗೆ ಸೇರಿಸಿರೋದಪ್ಪ. ಈಗ ಮಾಡಿರೋದು 10% ಕೊಟ್ಟ ಮೇಲೆ ಮಾಡಿರೋದು. EWS ಎಕನಾಮಿಕ್ ರಿಸರ್ವೇಶನ್ ಇಲ್ಲ. ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದಂಥ ಸಂವಿಧಾನದ ಇದರಲ್ಲಿ ಆರ್ಟಿಕಲ್ 15, 14, 16 ಎಕನಾಮಿಕ್ ಅಂತ ಇಲ್ಲ. ಓನ್ಲಿ ಸೋಷಿಯಲ್ ಅಂಡ್ ಎಜುಕೇಶನಲ್. ಶೆಡ್ಯೂಲ್ಡ್ ಕಾಸ್ಟ್ಗೆ ಸೋಷಿಯಲ್ ಸ್ಟಿಗ್ಮಾ, ಶೆಡ್ಯೂಲ್ಡ್ ಕಾಸ್ಟ್ ಸೋಷಿಯಲ್ ಸ್ಟಿಗ್ಮಾ, ಬ್ಯಾಕ್ವರ್ಡ್ ಕಾಸ್ಟ್ ಸೋಷಿಯೋ ಎಜುಕೇಶನ್. ಸೊ ಇದು ಕೂಡ ನಾವು ಅದಕ್ಕೆ ಏನ್ ತೀರ್ಮಾನ ಮಾಡಿದ್ದೀವಿ ಅಂತಂದ್ರೆ, ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟರು ಈಗ ನಾವು ಆರ್ಟಿಕಲ್ ಸೆಕ್ಷನ್ ಕ್ಲಾಸ್ 1 ನಾವಿನ್ನೂ ಚರ್ಚೆ ಮಾಡಿದ್ದೀವಿ. ಆಮೇಲೆ ಕ್ಲಾಸ್ 2 ಚರ್ಚೆ ಮಾಡಿದ್ದೀವಿ. ಅದನ್ನು ಮಾಡಿ ಮೇಲ್ಕಂಡ ಅಂಶಗಳನ್ನು ಗಮನಿಸಿದ ಸಚಿವ ಸಂಪುಟವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಕೈಗೊಂಡು 10 ವರ್ಷಗಳಾಗಿರುವುದರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995 ಪ್ರಕರಣ 11(1) ಅದು ಅಮೆಂಡ್ಮೆಂಟ್ ಆದದ್ದು 2014. ಇದು ಆಕ್ಟ್ ಆದದ್ದು 1995 ಪ್ರಕರಣ 11(1) ಮರು ಸಮೀಕ್ಷೆ ನಡೆಸಲು ಸಚಿವ ಸಂಪುಟವು ತೀರ್ಮಾನಿಸಿ ಪ್ರಕರಣ 11(2) ಹಿಂದುಳಿದ ವರ್ಗಗಳ ಆಯೋಗದಿಂದ ಸಲಹೆ ಪಡೆಯಲು ನಿರ್ಧರಿಸಿತು. ಹೌದಪ್ಪ, ಈ ಸರ್ವೆ ಇಲ್ಲ, ಹೊಸ ಸರ್ವೆ. ಕಮಿಷನ್ಗೆ ಚೇರ್ಮನ್ ಇಲ್ವಲ್ಲ ಸರ್? BC ಕಮಿಷನ್ ಚೇರ್ಮನ್ ಇಲ್ವಲ್ಲ? ಯಾರ್ಯಾರು ಮಾಡಿದ್ರು? ಇದ್ದಾರೆ
ನಾಯಕರು ಮಾಡಿದ್ದೀವಿ. ಮಧುಸೂದನ ನಾಯ್ಕ್ ಇದೇ ಅಡ್ವೊಕೇಟ್ ಜನರಲ್ ಆಗಿದ್ರಲ್ಲ, ನಾನು ಮುಖ್ಯಮಂತ್ರಿ ಆಗಿರುವಾಗ ಅಡ್ವೊಕೇಟ್ ಜನರಲ್ ಆಗಿದ್ದರು ಮಧುಸೂದನ ನಾಯ್ಕ್. ಸರ್, ಹಿಂದಿನ ಸಮೀಕ್ಷೆ ವರದಿಯನ್ನು ತಿರಸ್ಕಾರ ಮಾಡಿಲ್ಲ. ಮಧುಸೂದನ ನಾಯ್ಕ ಚೇರ್ಮನ್ ಈಗ ಮೆಂಬರ್ಗಳು ಮಾಡಿಲ್ಲ. ಈಗ ಮೆಂಬರ್ಗಳು ಮಾಡ್ತೀವಿ ಒಂದು 2-3 ದಿನಗಳಲ್ಲಿ ಮಾಡ್ತೀವಿ. ಅವ್ರ ಜೊತೆ ಕೂಡ ಕನ್ಸಲ್ಟ್ ಮಾಡ್ತೀವಿ. ನೋಡಿ, ಸೆಕ್ಷನ್ 9 ನಲ್ಲಿ ಏನ್ ಹೇಳ್ತದೆ? 9(2) ಹಿಂದುಳಿದ ವರ್ಗಗಳಿಗೆ ಸೇರಿದ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಮತ್ತು ಸಮಸ್ಯೆಗಳ ಬಗ್ಗೆ ಸರ್ವೆ ಮಾಡುವುದು ಅಂತ ಹೇಳ್ತದೆ. ಸೆಕ್ಷನ್ 9 ಕ್ಲಾಸ್ 2. ಸೆಕ್ಷನ್ 9 ಕ್ಲಾಸ್ 2. ಆಮೇಲೆ ಅದು ಯಾವುದು? ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಅಧಿನಿಯಮ 1995 ತಿದ್ದುಪಡಿಯಾಗಿರೋದು 2014. ಕ್ಲಾಸ್ 3 ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಹಿಂದುಳಿದ ವರ್ಗಗಳಿಗಾಗಿರುವ ಅನೇಕ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನದ ಬಗ್ಗೆ ಮೇಲ್ವಿಚಾರಣೆ ಮಾಡುವುದು. ಸೊ ಇದು ಸೆಕ್ಷನ್ 9 ನಲ್ಲಿ ಹೇಳ್ತಕ್ಕಂಥದ್ದು. ಆ ಸೆಕ್ಷನ್ ನಲ್ಲಿ 9 ಕ್ಲಾಸ್ 1 ನಲ್ಲಿ ಏನ್ ಹೇಳ್ತದೆ? ಡಿಲಿಷನ್ ಅಡಿಷನ್ ಯಾರು ಬ್ಯಾಕ್ವರ್ಡ್ ಕ್ಲಾಸ್ ಪರಿಶೀಲನೆ ಮಾಡಿ, ಈಗ ಯಾರೋ somebody wants to come under the backward class, backward class category, ಆಗ ಇವ್ರಿಗೆ ಅಧಿಕಾರ ಇರ್ತದೆ ಅದನ್ನು ಪರಿಶೀಲನೆ ಮಾಡಿ ಅಡಿಷನ್ ಮಾಡೋದು, ಸೇರಿಸೋದು ಮತ್ತು ಬಿಟ್ಟಾಕೋದು, ಎರಡು ಅಧಿಕಾರ ಇರ್ತದೆ. ದಟ್ ಈಸ್ 9 ಕ್ಲಾಸ್ 1. ಕ್ಲಾಸ್ 2 ಹೇಳಿದ್ದೀನಿ, ಕ್ಲಾಸ್ 3 ಹೇಳಿದ್ದೀನಿ. ಆಮೇಲೆ ಸೆಕ್ಷನ್ 11 ಹೇಳಿದ್ದೀನಿ, ಕ್ಲಾಸ್ 1